ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 5ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮಲ್ಲೇ ಒಂದು ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಆಮೇಲೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಶೇರು ನಮಗೇನು ಕೊಡುತ್ತೆ ಅಂದರೆ ಇನ್ಸ್ಪಿರೇಷನನ್ನು ಕೊಡುತ್ತೆ. ಎನಿಹಾವ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ, ಮೊದಲನೇ ಪ್ರಶ್ನೆ ಏನು ಕೇಳಿದ್ರೆ, ICC T20 ರ್ಯಾಂಕಿಂಗ್ನಲ್ಲಿ ಅಗ್ರ ಸ್ಥಾನ ಪಡೆದ ತಂಡ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ ಮೊದಲನೇ ಆಪ್ಷನ್ನು ಭಾರತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಮ್ಮ ಹೆಮ್ಮೆಯ ಭಾರತವು ICC T20 ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ICC ರ್ಯಾಂಕಿಂಗ್ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೀನಿ ಅಂದರೆ, ನೋಡಿ ನ್ಯೂಸ್ ಪೇಪರಲ್ಲಿ ICC ರ್ಯಾಂಕಿಂಗ್ T20ಯಲ್ಲಿ ಭಾರತ ಅಗ್ರ ಸ್ಥಾನ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಆದುದರಿಂದ ನಾನು ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ನೋಡಿ, ಇವುಗಳ ಕುರಿತು ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನೋಡ್ತಾ ಬಂದಾಗ ಆಸ್ಟ್ರೇಲಿಯಾ ಅಗ್ರಪಟ್ಟು. ನೋಡಿ, ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಆಸ್ಟ್ರೇಲಿಯಾ ಪ್ರಥಮ ಸ್ಥಾನ, ಭಾರತ ದ್ವಿತೀಯ ಸ್ಥಾನ, ನ್ಯೂಜಿಲ್ಯಾಂಡ್ ತೃತೀಯ ಸ್ಥಾನ, 4ನೇ ಸ್ಥಾನ ದಕ್ಷಿಣ ಆಫ್ರಿಕಾ, ಇನ್ನು 5ನೇ ಸ್ಥಾನ ಪಾಕಿಸ್ತಾನ. ನೋಡಿರಿ, ಇದು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಕೇಳಿದಾಗ ಆಸ್ಟ್ರೇಲಿಯಾ ಪ್ರಥಮ ಸ್ಥಾನದಲ್ಲಿದೆ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ದ್ವಿತೀಯ ಸ್ಥಾನದಲ್ಲಿ. ಇನ್ನು T20ಯಲ್ಲಿ ಕೇಳಿದಾಗ ಭಾರತ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಇಂಗ್ಲೆಂಡ್ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು ಏಕದಿನದಲ್ಲಿ ನ್ಯೂಜಿಲ್ಯಾಂಡ್ ತಂಡ, ಕಿವೀಸ್ಗೆ ಮೊದಲ ಸ್ಥಾನ, ಏಕದಿನದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಯಾವುದಂದರೆ ನ್ಯೂಜಿಲ್ಯಾಂಡ್. ನೋಡಿರಿ, ಒಟ್ಟು ಪಂದ್ಯ 12, ರೇಟಿಂಗ್ 125 ಅಂತಿದೆ. ಇನ್ನು ಇಂಗ್ಲೆಂಡ್ ಎಷ್ಟಂದರೆ ದ್ವಿತೀಯ ಸ್ಥಾನದಲ್ಲಿದೆ, ಪಂದ್ಯಗಳು 19, ಇದರ ರೇಟಿಂಗ್ಸು 124. ಇನ್ನು ಏಕದಿನದಲ್ಲಿ ಭಾರತ 5ನೇ ಸ್ಥಾನ. ಅರ್ಥ ಆಯ್ತಾ? ನೋಡಿರಿ, ಟೆಸ್ಟಲ್ಲಿ ಭಾರತ ಎಷ್ಟನೇ ಸ್ಥಾನ ರೀ, 2ನೇ ಸ್ಥಾನ. ಇನ್ನು ಏಕದಿನದಲ್ಲಿ ಭಾರತ 4ನೇ ಸ್ಥಾನ. ಇನ್ನು ತದನಂತರದಲ್ಲಿ T20ಯಲ್ಲಿ ಭಾರತ 1ನೇ ಸ್ಥಾನ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಏಕದಿನದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ತಂಡ ನ್ಯೂಜಿಲ್ಯಾಂಡು. ಇನ್ನು T20ಯಲ್ಲಿ ಪ್ರಥಮ ಸ್ಥಾನ ಭಾರತ. ಇನ್ನು ಟೆಸ್ಟಲ್ಲಿ ಪ್ರಥಮ ಸ್ಥಾನ ಇದಲ್ರಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಿಕಾಸ್ ನಿಮ್ಮ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿರಿ, ಡೈರೆಕ್ಟಾಗಿ ಭಾರತ T20ಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಇಂಗ್ಲೆಂಡ್. ಒಟ್ಟು 30 ಪಂದ್ಯಗಳ ಪೈಕಿ 270 ರೇಟಿಂಗ್ಸನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ ತಂಡ 265 ರೇಟಿಂಗ್ಸ್ ಪಡೆದುಕೊಂಡಿದೆ. ಇವೇನೆಂದರೆ ICC ರ್ಯಾಂಕಿಂಗ್ನಲ್ಲಿ ವಿವಿಧ ಒಂದು ತಂಡಗಳ ರ್ಯಾಂಕಿಂಗ್ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗಾದರೆ ಇನ್ನು ಈ ICC ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡ್ರಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಹೇಳ್ತೀವಿ. ICCಯನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಹೇಳ್ತೀವಿ. ಇದನ್ನು 1919ರಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಸ್ಥಾಪಿಸಿದರು. ನೋಡ್ರಿ, ಮೊದಲ ಹೆಸರು ICCಯ ಮೊದಲ ಹೆಸರು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಇನ್ನೊಂದು ಮೊದಲ ಹೆಸರೇನೆಂದರೆ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು. ಇದನ್ನು 1965ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣವನ್ನು ಮಾಡಲಾಯಿತು. ಇನ್ನು ತದನಂತರದಲ್ಲಿ 1987ರಲ್ಲಿ ಪ್ರಸ್ತುತ ಹೆಸರನ್ನು ಇಡಲಾಯಿತು. ಅಂದರೆ ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ 1987ರಲ್ಲಿ ಮಾಡಿದ್ರು. ಫಸ್ಟು ಇಂಪೀರಿಯಲ್ ಕ್ರಿಕೆಟು, 1965ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಾರ್ ಕಾನ್ಫರೆನ್ಸ್ ಅಂತ ಮಾಡಿದ್ರು. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ದುಬೈದಲ್ಲಿದೆ. ಇನ್ನು ಪ್ರಸ್ತುತ ಇದರ ಒಂದು ಅಧ್ಯಕ್ಷ ಯಾರಪ್ಪ ಅಂದರೆ ಗ್ರೇಗ್ ಬ್ಲಾರ್ಕೆ ಅವರು ಇದರ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿರಿ, ಇವೆಲ್ಲ ಬಹಳ ಇಂಪಾರ್ಟೆಂಟು. ನೋಡಿ, ನ್ಯೂಸನ್ನು ಯಾವ ಥರ ಕವರ್ದಿವಿ ನಾವು, ರ್ಯಾಂಕಿಂಗನ್ನು ನೋಡಿದ್ದೀವಿ, ನಿಮ್ಮ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಟೆಸ್ಟಲ್ಲಿ ನೋಡಿದ್ದೀವಿ, ತದನಂತರದಲ್ಲಿ ಒನ್ ಡೇದಲ್ಲಿ ನೋಡಿದ್ದೀವಿ, ತದನಂತರದಲ್ಲಿ T20ಯಲ್ಲಿ ನೋಡಿದ್ದೀವಿ, ಆಮೇಲೆ ICC ಬಗ್ಗೆ ಹಿಸ್ಟ್ರಿಯನ್ನು ನೋಡಿದ್ದೀವಿ. ಈ ಥರನಾಗಿ ನಾವು ಪ್ರತಿಯೊಂದು ನ್ಯೂಸನ್ನು ನಿಮಗೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ. ನೋಡಿ, ಈ ವಿಡಿಯೋಸ್ಗಳು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನು ನಿಮಗೆ ಏನಾದರೂ ನಮ್ಮ ಒಂದು ಮ್ಯಾಗ್ಝಿನಿಂದ ನಿಮಗೆ MCQಸ್ಗಳನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಂದರೆ ನೋಡಿ, ನಾವು ನಿಮಗೆ 15 ದಿವಸಕ್ಕೆ ಒಂದು ಬಾರಿ ನಮ್ಮ ಒಂದು ಮ್ಯಾಗ್ಝಿನನ್ನು ಕೊಡ್ತೀವಿ. ಸೊ ದಟ್ 15 ದಿವಸದಲ್ಲಿ 100ರಿಂದ ನಿಮಗೆ 150 MCQs ಸಿಗುತ್ತೆ. ಸೊ ದ್ಯಾಟ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಜನವರಿಯಿಂದ
ಜನವರಿಯಿಂದ ಏಪ್ರಿಲ್ 15 ಗಂಟ ಎಷ್ಟಾಗುತ್ತೆ 140 ಆಗುತ್ತೆ. ಇಷ್ಟು ಪೇ ಮಾಡ್ಬೇಕು ನೀವು. ಇನ್ನು ಡಿಸೆಂಬರಿಂದ ಬೇಕಂದರೆ ಏಪ್ರಿಲ್ 15ವರೆಗೆ ನಿಮಗೆ ಎಷ್ಟಾಗುತ್ತೆ ಅಂದರೆ 180 ಆಗುತ್ತೆ. ಇನ್ನು ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋ ನೋಟ್ಸ್ ಯಾರು ನೀವು 545 ಮತ್ತು 402 ನೀವೊಂದು PSI ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ರಿ ಅಥವಾ KPTCL ಪ್ರಿಪೇರ್ ಆಗ್ತಾಯಿದ್ರಿ, ಅಟ್ಲೀಸ್ಟ್ ನೀವು 9 to 10 ಮಂತ್ ಓದಬೇಕು. 9.5 ತಿಂಗಳದ್ದು ನಮ್ಮ ಹತ್ರ ಇದೆ. ಸೊ ದ್ಯಾಟ್ ನಮ್ಮ ನೋಟ್ಸ್ ನಿಮಗೆ ಬೇಕಂದರೆ 380 ಪೇ ಮಾಡಿಬಿಡಬೇಕು. ಯಾವುದರೆ ಯಾವ ನಂಬರ್ಗೆ, ಈ ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನಾವು ನಿಮಗೆ ಎಲ್ಲ ನೋಡಿರಿ ಸುಮಾರು 1000 MCQ ಸಿಗುತ್ತೆ. ನಿಮಗೆ 1000 MCQಗಳು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ನ್ಯೂಸ್ ಆರ್ಟಿಕಲನ್ನು ನಿಮಗೆ ಎಲ್ಲ ನ್ಯೂಸ್ ಪೇಪರಿಂದ ನಾವೇನು ಮಾಡಿದ್ವಿ, ಕವರ್ ಮಾಡಿದ್ವಿ. ಸಿಗಲ್ಲ ನೆಕ್ಸ್ಟ್ ನೋಡೋಣ. ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಪ್ರಸ್ತುತ ರೆಪೋ ದರ ಎಷ್ಟು? ನೋಡಿರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ನೋಡಿ ಪ್ರಸ್ತುತ ರೆಪೋ ದರ ಎಷ್ಟು ಅಂದರೆ 4.40%. ವೆರಿ ಇಂಪಾರ್ಟೆಂಟ್ ನೋಡಿರಿ. ರೆಪೋ ರೇಟ್ ಪ್ರಸ್ತುತ ಎಷ್ಟಿದೆ ಅಂದರೆ 4.40%. ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ಅರ್ಥ ಆಯ್ತಾ? ನೋಡಿರಿ ನ್ಯೂಸ್ ಪೇಪರಲ್ಲಿ RBIನಿಂದ ಹಣದುಬ್ಬರ ನಿಯಂತ್ರಣ ಉದ್ದೇಶ ರಿವರ್ಸ್ ರೆಪೋ ದರ ಬದಲಿಲ್ಲ, ರೆಪೋ ದರ ಏರಿಕೆ ಸಾಲ ತುಟ್ಟಿ. ಅರ್ಥ ಆಯ್ತಾ? ಇಲ್ಲಿ ಏನಾಗ್ತದೆ ಅಂದರೆ ಹಣಕಾಸು ನೀತಿ ಸಮಿತಿ, ಯಾವುದ್ರಿ ಹಣಕಾಸು ನೀತಿ ಸಮಿತಿ ಏನು ಮಾಡಿದೆ ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲು ರೆಪೋ ದರವನ್ನು ಏನು ಮಾಡಿದೆ, ಹೆಚ್ಚಿಗೆ ಮಾಡಿದೆ. ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು, ಏನಾದರೆ ರೆಪೋ ದರ ಹೆಚ್ಚಿಗೆ ಮಾಡಿದ್ರೆ ಅದು ಅವಾಗ ಏನಾಗುತ್ತೆ, ರೆಪೋ ದರ ಹೆಚ್ಚಿಗೆ ಮಾಡಿದಂತೆ ಹಣದುಬ್ಬರ ಏನಾಗುತ್ತೆ, ಕಡಿಮೆಯಾಗುತ್ತೆ. ಈ ಹಣದುಬ್ಬರವನ್ನು ಕಡಿಮೆ ಮಾಡೋಗೋಸ್ಕರ ರೆಪೋ ದರವನ್ನು RBI ಕಡಿಮೆ ಮಾಡಿದೆ ಅಂತ ಕಾಣಿಸ್ಕೊಂಡಿದೆ. ಅರ್ಥ ಆಯ್ತಾ? ನೋಡಿರಿ ಲಾಸ್ಟ್ 2018ರಿಂದ ಇಲ್ಲಿವರೆಗೆ ರೆಪೋ ದರವನ್ನು ನಾವು ಚೇಂಜೇ ಮಾಡಿರಲಿಲ್ಲ. ಇಟ್ ಇಸ್ ಅ ಫಸ್ಟ್ ಟೈಮ್ ಆಫ್ಟರ್ 2018 ರೆಪೋ ದರವನ್ನು ಏನು ಮಾಡಿದ್ದಾರೆ, ಇನ್ಕ್ರೀಸನ್ನು ಮಾಡಿದ್ದಾರೆ. ಅರ್ಥ? ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೋಡಿರಿ ನಿಮ್ಮ ಒಂದು ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ರೂಪದಲ್ಲಿ ಇದು ಕಾಣಿಸ್ಕೊಂಡಿದೆ. ಇದು ನಿಮಗೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಂದ್ರೆ ನಿಮಗೆ ಮೊದಲು ಹಣದುಬ್ಬರ ಅಂದರೆ ಗೊತ್ತಿರಬೇಕು. ಹಣದುಬ್ಬರ ಅಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಹೆಚ್ಚಳವಾಗುವುದು ಅಂತ ಸುಮಾರು ಬಾರಿ ಹೇಳಿದ್ದೀನಿ. ಇನ್ನು ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡೋರು ಯಾರು ಹೇಳ್ರಿ, ಭಾರತ ಸರ್ಕಾರ ಮತ್ತು RBI ಎರಡೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ದಟ್ ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡಿದೆ, ರೆಪೋ ದರವನ್ನು ಇನ್ಕ್ರೀಸ್ ಮಾಡಿದೆ. ದಟ್ ಇಸ್ ಅಪ್ ಟು ದಿ 4.40. ಇನ್ನು ಈ ರೆಪೋ ದರವನ್ನು ನಿಯಂತ್ರಣ ಮಾಡೋಕ್ಕೆ ಯಾವ ಸಮಿತಿ ಇದೆ, MPC ಸಮಿತಿ ಇದೆ. MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಈ ಮಾನಿಟರಿ ಪಾಲಿಸಿ ಕಮಿಟಿ ವರ್ಷದಲ್ಲಿ 4 ಬಾರಿ ಮೀಟಿಂಗನ್ನು ಮಾಡ್ತಾರೆ. 4 ಬಾರಿ ಅಂದರೆ 3 ತಿಂಗಳಿಗೆ 1 ಬಾರಿ. 2016ರಲ್ಲಿ ಈ ಸ್ಥಾಪನೆ ಆಗಿದೆ. ಯಾರ ಒಂದು ಶಿಫಾರಸಿನ ಮೇರೆಗೆ, ಉರ್ಜಿತ್ ಪಟೇಲ್ ಅವರ ಶಿಫಾರಸಿನ ಮೇರೆಗೆ ಇದು ಸ್ಥಾಪನೆಯಾಗಿದೆ. ಈ ಸಮಿತಿ ಏನು ಮಾಡಿದೆ, ರೆಪೋ ದರವನ್ನು ಇನ್ಕ್ರೀಸ್ ಮಾಡಿದೆ. ಯಾಕಂದರೆ ಹಣದುಬ್ಬರವನ್ನು ಡಿಕ್ರೀಸ್ ಮಾಡೋಕ್ಕೋಸ್ಕರ. ದಿಸ್ ಈಸ್ ಇನ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಹಾಗಾದರೆ ಇದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಹಣದುಬ್ಬರ ದರವನ್ನು ನಿಯಂತ್ರಿಸುವ ಉದ್ದೇಶದಿಂದ, ಹಣದುಬ್ಬರವನ್ನು ನಿಯಂತ್ರಿಸುವ ಅಂದರೆ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಅಂದರೆ ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡುವಗೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ದಟ್ ಈಸ್ RBI ರೆಪೋ ದರವನ್ನು 0.40% ಹೆಚ್ಚಿಸಿದೆ, ಇನ್ಕ್ರೀಸ್ ಮಾಡಿದೆ. ಇದರಿಂದ ರೆಪೋ ದರವು 4.4ಕ್ಕೆ ಏರಿಕೆಯಾಗಿದೆ. ನೋಡಿರಿ ಬಹಳ ಇಂಪಾರ್ಟೆಂಟು. ಇನ್ನು RBI ಗವರ್ನರ್ ಯಾರಿದ್ದಾರೆ, ಶಕ್ತಿಕಾಂತ್ ದಾಸ್ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತು. ಇವರ ನೇತೃತ್ವದಲ್ಲಿ ನಡೆದ ಹಣಕಾಸು ನೀತಿ ಸಮಿತಿಯು MPC, ನಾನು ಹೇಳಿದ್ದೀನಿ ಹಣಕಾಸು ನೀತಿ ಸಮಿತಿ ಅಂದರೆ MPC ಅಂತ ಹೇಳ್ತೀವಿ. ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಇದರಲ್ಲಿ 6 ಜನ ಇರ್ತಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋರು ಯಾರಂದರೆ ಶಕ್ತಿಕಾಂತ್ ದಾಸ್ ಅಥವಾ RBI ಗವರ್ನರ್. ಇನ್ನು ಈ ಬ್ಯಾಂಕ್ಗಳು ಕಾಯ್ದುಕೊಳ್ಳಬೇಕಾದ ಠೇವಣಿಯ ನಗದು ಮೀಸಲು ಅನುಪಾತ ಪ್ರಮಾಣವನ್ನು 0.5% ಅಂದರೆ 4.5ಕ್ಕೆ ಹೆಚ್ಚಿಸಿದೆ. ಅಂದರೆ ನಗದು ಮೀಸಲು ಅನುಪಾತ, ಇಲ್ಲಿ ನೋಡಿದ್ರೆ 2 ಬರುತ್ತೆ. ಒಂದು CRR ಅಂತ ಬರುತ್ತೆ, ಇನ್ನೊಂದು SLR ಅಂತ ಬರುತ್ತೆ. ಇದು ಏನಂದರೆ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಇನ್ನು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಕ್ಯಾಶ್ ರಿಸರ್ವ್ ರೇಷಿಯೋ, ಇನ್ನೊಂದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, CRRಗೆ ಏನಂತ ಕರಿತೀವಿ, ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಗದು ಮೀಸಲು ಅನುಪಾತ ಅಂದರೆ RBIದಲ್ಲಿ ಬ್ಯಾಂಕ್ಗಳು ಎಷ್ಟು ಸಾಲ ಇಡಬೇಕು ಅನ್ನೋದನ್ನು.
ಅದು ಪರ್ಸೆಂಟೇಜನ್ನು 4.5ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು ಇದಕ್ಕೇನು ಕರಿತೀವಿ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋಗೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳ್ತೀವಿ. ಇದು ಏನಂದ್ರೆ ಬ್ಯಾಂಕ್ಗಳು ತಮ್ಮ ಹತ್ರ ಇಟ್ಟುಕೊಳ್ಳುವ ಹಣದ ಪ್ರಮಾಣವನ್ನು SLR ಅಂತ ಹೇಳ್ತೀವಿ. ಇನ್ನು RBI ಹತ್ರ ಇಡುವ ಒಂದು ಹಣದ ಪ್ರಮಾಣವನ್ನು ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಇದು 4.5%. ಇನ್ನು CRR ಯಾವಾಗಲೂ ಹಣದ ರೂಪದಲ್ಲಿ ಇಡಬಹುದು, ಬಟ್ SLR ಹಾಗಲ್ಲ, ಹಣದ ರೂಪದಲ್ಲಾದರೂ ಇಡಬಹುದು ಅಥವಾ ಚಿನ್ನದ ರೂಪದಲ್ಲಿ ಆದರೂ ಇಡಬಹುದು ಅಥವಾ ಭದ್ರತೆಗಳ ರೂಪದಲ್ಲಿ ಆದರೂ ಇಡಬಹುದು. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ CRR ಆ್ಯಂಡ್ SLR. CRR ಎಲ್ಲಿಡ್ತಾರೆ ಹೇಳ್ರಿ, RBIದಲ್ಲಿ ಇರ್ತದೆ ಬ್ಯಾಂಕು. SLR ಬ್ಯಾಂಕ್ ತನ್ನ ಹತ್ರನೇ ಇಟ್ಕೊಳ್ತದೆ. CRR ಯಾವಾಗಲೂ ಹಣದ ರೂಪದಲ್ಲೇ ಇಡಬೇಕು. SLR ಹಣ ಆದರೂ ಇರ್ಬೋದು, ಚಿನ್ನ ಆದರೂ ಇರ್ಬೋದು ಅಥವಾ ಭದ್ರತೆ ಆದರೂ ಇರ್ಬೋದು. ದಿಸ್ ಇಸ್ ದ ಡಿಫ್ರೆನ್ಸ್. ಇನ್ನು ನಗದು ಮೀಸಲು ಅನುಪಾತ ಹೆಚ್ಚಳವು ಮೇ 21ರಿಂದ ಅನ್ವಯವಾಗಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿರಿ, ಎಷ್ಟು ಫ್ಯಾಕ್ಟ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ಎಸ್ಸಿಗೆ ನಾವು ನೋಡಿರಿ, MPC ರೆಪೋ ದರವನ್ನು ಹೆಚ್ಚಿಸುವುದು 2018 ಆಗಸ್ಟ್ ನಂತರ ಇದೇ ಮೊದಲು ನಾನು ಹೇಳಿದ್ದೀನಿ ಈಗಾಗಲೇ. 2018ರಲ್ಲಿ ಲಾಸ್ಟ್ ಟೈಮ್ ಇನ್ಕ್ರೀಸ್ ಮಾಡುತ್ತು. 2018ರಲ್ಲಿ ಮಾತ್ರ ಇದನ್ನು ಇನ್ಕ್ರೀಸ್ ಮಾಡೋದು, ಇನ್ನೂ ಇನ್ಕ್ರೀಸ್ ಮಾಡಿರಲಿಲ್ಲ. ಬಟ್ ಇವಾಗ ಏನು ಮಾಡಿದೆ, ಇನ್ಕ್ರೀಸ್ ಮಾಡಿದೆ. ಬಿಕಾಸ್ ಅನಿವಾರ್ಯ ಆಗಿದೆ. ಯಾಕೆ ಅನಿವಾರ್ಯವಾಗಿದೆ? ಹಣದುಬ್ಬರ ಹೆಚ್ಚಾಗಿದೆ, ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಾಗಿದೆ. ಅದಕ್ಕೆ ರೆಪೋ ದರವನ್ನು ಏನು ಮಾಡಬೇಕಾದ್ರೆ ನಾವು ಇನ್ಕ್ರೀಸ್ ಮಾಡಬೇಕಾಗಿದೆ. ಇನ್ನು ಪ್ರಸ್ತುತ ರೆಪೋ ದರ ಎಷ್ಟಂದ್ರೆ, ರಿವರ್ಸ್ ರೆಪೋ ದರ 3.35%. 3.35%. ಇನ್ನು ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ದರ ಅಂದರೆ ಏನು, SLR ಅಂದರೆ ಏನು, CRR ಅಂದರೆ ಏನು, ವಿ ಆರ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ಪ್ರೀವಿಯಸ್ ವಿಡಿಯೋ. ಇದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು. ಆ ಸಪ್ರೇಟ್ ವಿಡಿಯೋದ ಒಂದು ಲಿಂಕನ್ನು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಸೊ ದಟ್ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಎಸ್ಗೆ ನಾವು ನೆಕ್ಸ್ಟ್ ನೋಡೋಣ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ವಿಶ್ವದ ಅತಿ ದಟ್ಟಣೆ ವಿಮಾನ ನಿಲ್ದಾಣ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ, ಮೊದಲನೇ ಆಪ್ಷನ್ನು ಅಂಟ್ಲಾಂಟ್ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತಿ ದಟ್ಟಣೆ ವಿಮಾನ ನಿಲ್ದಾಣ ಯಾವುದಂದರೆ ಅಂಟ್ಲಾಂಟ್ ಅಂತಕ್ಕಂಥದ್ದು. ಹಾಗಾದರೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೇನೆ ಅಂದರೆ, ನೋಡಿರಿ, ದೆಹಲಿ ವಿಮಾನ ನಿಲ್ದಾಣ ಜಗತ್ತಿನ 2ನೇ ಅತಿ ದೊಡ್ಡ ಕಾರ್ಯಬೀಡದ ಅಂದರೆ ಅಷ್ಟು ಬ್ಯುಸಿಯಾಗಿರ್ತಕ್ಕಂಥ ಏರ್ಪೋರ್ಟ್ ಆಗಿದೆ. 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ದೆಹಲಿ, ಇನ್ನು 1ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂಟ್ಲಾಂಟ್ ವಿಮಾನ ನಿಲ್ದಾಣ. ಅರ್ಥ ಆಯ್ತಾ? ಇನ್ನು ಕೋವಿಡ್ ಸಾಂಕ್ರಾಮಿಕತೆಗೂ ಮುನ್ನ 2019 ಮಾರ್ಚ್ನಲ್ಲಿ ಅದು 23ನೇ ಸ್ಥಾನದಲ್ಲಿತ್ತು ಎಂದು ಜಾಗತಿಕ ಪ್ರವಾಸ ಡೇಟಾ ಒದಗಿಸುವ ಅಫಿಷಿಯಲ್ ಏರ್ಲೈನ್ ಗೈಡ್ ವರದಿ ತಿಳಿಸಿತ್ತು. ನೋಡಿರಿ, ಆ್ಯಕ್ಚುಲಿ ಅಂದರೆ 2019ರಲ್ಲಿ ಇದು ಎಲ್ಲಿತ್ತಂದರೆ ನಮ್ಮ ಒಂದು ದೆಹಲಿ ಅಂತಕ್ಕಂಥದ್ದು 23ನೇ ಸ್ಥಾನದಲ್ಲಿತ್ತು. 23ನೇ ಸ್ಥಾನದಲ್ಲಿರೋದನ್ನು ಈಗ 2ನೇ ಸ್ಥಾನದಲ್ಲಿದೆ. ಅಷ್ಟೊಂದು ಬ್ಯುಸಿಯಾಗಿರ್ತಕ್ಕಂಥ ಏರ್ಪೋರ್ಟ್ ಆಗಿ ಹೊರಹೊಮ್ಮಿದೆ. ಇನ್ನು ಅಮೆರಿಕದ ಅಂಟ್ಲಾಂಟದ ವಿಮಾನ ನಿಲ್ದಾಣಗಳು UAEನ ದುಬೈ ನಿಲ್ದಾಣಗಳು ಪ್ರಥಮ ಮತ್ತು ತೃತೀಯ ಸ್ಥಾನ ಪಡೆದುಕೊಂಡಿವೆ. ನೋಡಲಿ, ಅಮೆರಿಕದು ಅಂಟ್ಲಾಂಟ ಅಂತಕ್ಕಂಥ ವಿಮಾನ ನಿಲ್ದಾಣ ಪ್ರಥಮ ಸ್ಥಾನ, ಇನ್ನು ದೆಹಲಿದು ಎಷ್ಟನೇ ಸ್ಥಾನ, ತೃತೀಯ ಸ್ಥಾನ. ಇನ್ನು UAE ದುಬೈ, ಅರ್ಥ ಆಯ್ತಾ? ದುಬೈ ಏನು ವಿಮಾನ ನಿಲ್ದಾಣ ಇದಿಲ್ಲ, ಇದು ತೃತೀಯ ಸ್ಥಾನ. ದುಬೈ ತೃತೀಯ ಸ್ಥಾನ, ದ್ವಿತೀಯ ಸ್ಥಾನ ದೆಹಲಿ, ಪ್ರಥಮ ಸ್ಥಾನ ಅಂಟ್ಲಾಂಟ ಅಂತಕ್ಕಂಥ ವಿಮಾನ ನಿಲ್ದಾಣ. ಅಥವಾ ಇಷ್ಟೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಎಸ್ಸಿಗೆ ನಾವು ನೆಕ್ಸ್ಟ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇಂಟರ್ನೆಟ್ ಭವಿಷ್ಯಕ್ಕಾಗಿ ಘೋಷಣೆಗೆ ಎಷ್ಟು ರಾಷ್ಟ್ರಗಳು ಸಹಿ ಹಾಕಿವೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 61. ನೋಡ್ರಿ, ಇಂಟರ್ನೆಟ್ ಮುಕ್ತ, ಉಚಿತ, ತಟಸ್ಥವಾಗಿರಲು ಕರೆ ನೀಡುವ ವಿಶ್ವದಾದ್ಯಂತ ಘೋಷಣೆಗೆ 61 ದೇಶಗಳು ಸಹಿ ಹಾಕಿವೆ. ಅರ್ಥ, ಇಂಟರ್ನೆಟನ್ನು ನಾವು ಒಂದು ಪ್ರಾಪರ್ ಮ್ಯಾನರಲ್ಲಿ ಯೂಸ್ ಮಾಡೋಗೋಸ್ಕರ, ಆಮೇಲೆ ಮತ್ತು ಅದನ್ನು ಜನರಿಗೆ ಒಂದು ಅಫೋರ್ಡೆಬಲ್ ರೇಟಲ್ಲಿ ಸಿಗುವಗೋಸ್ಕರವಾಗಿ 61 ದೇಶಗಳು ಒಂದು ಘೋಷಣೆಯನ್ನು ಮಾಡಿಬಿಟ್ಟು ಅದಕ್ಕೆ ಏನು ಮಾಡಿವೆ, ಸಹಿ ಹಾಕಿದ್ದೇವೆ. ಆದರೆ ಭಾರತವು ಇದಕ್ಕೆ ಸಹಿ ಹಾಕಿಲ್ಲ. ಇನ್ನು ಯುನೈಟೆಡ್ ಸ್ಟೇಟ್ಸ್, ಯುರೋಪಿಯನ್ ಯೂನಿಯನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ ಮತ್ತು ಫ್ರಾನ್ಸ್ ಘೋಷಣೆಗೆ ಸಹಿ ಹಾಕಿದ ದೇಶಗಳಾಗಿವೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಇಂಟರ್ನೆಟ್ ಭವಿಷ್ಯಕ್ಕಾಗಿ ಘೋಷಣೆ ಮಾಡಿದಲ್ಲ, ಅದಕ್ಕೆ ಒಂದು ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 61. ಭಾರತ ಅದಕ್ಕೆ ಸಹಿ ಹಾಕಿಲ್ಲ. ಅದರ ಪ್ರಮುಖ ಉದ್ದೇಶ ಇಂಟರ್ನೆಟ್ ಮುಕ್ತ ಆಗಬೇಕು, ಇಂಟರ್ನೆಟ್ ಉಚಿತ ಆಗಬೇಕು, ಆಮೇಲೆ ಪ್ರಾಪರಾಗಿ ಯೂಸ್ ಮಾಡಬೇಕು, ಅಫೋರ್ಡೆಬಲ್ ರೇಟಲ್ಲಿ ಸಿಗಬೇಕು. ಅರ್ಥ ಆಯ್ತಾ? ಇದರ ಉದ್ದೇಶ. ಇನ್ನು ಇಂಟರ್ನೆಟ್ ಭವಿಷ್ಯವು ಮುಕ್ತ, ಉಚಿತ, ಜಾಗತಿಕ, ಪರಸ್ಪರ ಕಾರ್ಯಸಾಧ್ಯ, ವಿಶ್ವಾಸಾರ್ಹ, ಸುರಕ್ಷಿತವಾಗಿದೆ ಎಂದು ಘೋಷಣೆ ಒತ್ತಿ ಹೇಳುತ್ತದೆ. ಈ ಘೋಷಣೆ ಏನು ಮಾಡಿದರೆ, ಇದು ಈ ಬದ್ಧತೆಗೆ ಬದ್ಧವಾಗಿರುವ ರಾಷ್ಟ್ರಗಳು ಆನ್ಲೈನ್ ಮತ್ತು ಡಿಜಿಟಲ್ ಪ್ರಪಂಚದಂಥ ಮಾನವ ಹಕ್ಕುಗಳು ರಕ್ಷಿಸುತ್ತದೆ ಮತ್ತು ಗೌರವಿಸುತ್ತದೆ ಎಂದು ದೃಢಪಡಿಸುತ್ತದೆ. ಏನು ಈ ಘೋಷಣೆಗೆ ಸಹಿ ಹಾಕಿದವಲ್ಲ ರಾಷ್ಟ್ರಗಳು, 61 ರಾಷ್ಟ್ರಗಳು, ಇವು ಏನು ಸ್ವೇರ್ ಮಾಡಿದವೆ, ಏನು ಒಂದು
ಅಲ್ಲಿ ಪ್ರಮಾಣವನ್ನು ತೆಗೆದುಕೊಂಡಿದೆ ಅಂದರೆ ನಾವು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲ್ಲ, ನಾವು ಒಂದು ಈ ಇಂಟರ್ನೆಟ್ಟನ್ನು ನಾವು ಒಂದು ನ್ಯಾಷನಲ್ ಇಂಟ್ರೆಸ್ಟ್ಗೋಸ್ಕರ ಬಳಸ್ತೀವಿ, ಮಾನವ ಕುಲಕ್ಕೆ ಹಾನಿ ಆಗದ ರೀತಿಯಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು ಅವೆಲ್ಲ ಬದ್ಧವಾಗಿದ್ದಾವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ನೋಡ್ತಾ ಬಂದಾಗ ಇಂಟರ್ನೆಟ್ ಭವಿಷ್ಯಕ್ಕಾಗಿ ಘೋಷಣೆ, ಇದು ಡಿಜಿಟಲ್ ನಿರಂಕುಶಾಧಿಕಾರಿ ತಡೆಗಟ್ಟುವ ಗುರಿಯನ್ನು ಹೊಂದಿರುವ ಪ್ರಣಾಳಿಕೆಯಾಗಿದ್ದು, ಅಂದರೆ ಯಾರಪ್ಪನ ಸ್ವತ್ತು ಅಲ್ಲ, ಅಂದರೆ ಒಬ್ಬರ ಒಂದು ಇಂಟರ್ನೆಟ್ಟು ಒಬ್ಬರಿಗೆ ಇದು ಆಗಬಾರ್ದು, ಸೀಮಿತವಾಗೋದಲ್ಲ, ಇಟ್ ಈಸ್ ಎವ್ರಿ ಒನ್, ಅರ್ಥ ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಇಂಟರ್ನೆಟ್ ವರ್ಕ್ ಆಗೋದು ಮೇನ್ಲಿ ಯಾವುದಪ್ಪ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅರ್ಥ ಆಯ್ತಾ. ಇನ್ನು ಇಂಟರ್ನೆಟ್ ಭವಿಷ್ಯಕ್ಕಾಗಿ ಘೋಷಣೆ ಎಂದರೇನೆಂದರೆ ಇದು ವಿಶ್ವಾಸಾರ್ಹ ಇಂಟರ್ನೆಟ್ಗಾಗಿ ದೃಷ್ಟಿ ಮತ್ತು ತತ್ವಗಳನ್ನು ರೂಪಿಸುತ್ತದೆ ಅರ್ಥ ಇದು. ಇನ್ನು ಮೊದಲನೇ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, ಭಾರತದ ಮೊದಲ ಹಸಿರು ಕ್ಷೇತ್ರ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅರ್ಥ ಆಯ್ತಾ. ಭಾರತದ ಮೊದಲ ಹಸಿರು ಕ್ಷೇತ್ರ ದ್ಯಾಟ್ ಈಸ್ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಸ್ಥಾವರವನ್ನು ಎಲ್ಲಿ ಮಾಡಲಾಗಿದೆ ಅಂದರೆ, ಎಲ್ಲಿ ಉದ್ಘಾಟಿಸಲಾಗಿದೆ ಅಂದರೆ ಬಿಹಾರ್ ಈಸ್ ದ ರೈಟ್ ಆನ್ಸರ್. ನೋಡಿರಿ, ಎಥನಾಲ್ ಅಂದರೆ C2H5OH ಅಂತ ಹೇಳ್ತೀವಿ ಆಯ್ತಾ. C2H5OH ಇದು ಏನಂದರೆ ಒಂದು ಆಲ್ಕೋಹಾಲ್ ಗ್ರೂಪ್ ಇರುತ್ತೆ ಅದರಲ್ಲಿ. ಈ ಒಂದು ಎಥನಾಲ್ ಏನು ಮಾಡ್ತೀವಿ ನಾವು ಬ್ಲೆಂಡಿಂಗ್ ಮಾಡ್ತೀವಿ ಅದ್ರ ಜೊತೆ ಅಂದರೆ ಪೆಟ್ರೋಲ್ ಜೊತೆ, ಬಿಕಾಸ್ ಒಂದು ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಾಗೋಸ್ಕರ. ಇನ್ನು ಇತ್ತೀಚೆಗೆ ಬಿಹಾರ ಮುಖ್ಯಮಂತ್ರಿ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಸ್ಥಾವರವನ್ನು ಉದ್ಘಾಟನೆ ಮಾಡಿದ್ದಾರೆ. ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಸಚೆ ಈ ಒಂದು ಸ್ಥಾವರವನ್ನು ಉದ್ಘಾಟನೆ ಮಾಡಿದ್ದು. ಇನ್ನು ಯಾವ ಕಂಪನಿಯು ಈ ಸ್ಥಾವರವನ್ನು ಸ್ಥಾಪಿಸಿತ್ತು ಅಂದರೆ ಈಸ್ಟರ್ನ್ ಇಂಡಿಯಾ ಬಯೋಫ್ಯೂಲ್ಸ್ ಪ್ರೈಲಿ ಅಂತಕ್ಕಂಥ ಕಂಪನಿ ಏನು ಮಾಡಿದೆ, ಇದನ್ನು ಸ್ಥಾಪನೆ ಮಾಡಿದೆ. ಇನ್ನು ಎಥನಾಲ್ ಸ್ಥಾವರದ ಬಗ್ಗೆ ಮಾತಾಡ್ತಾ ಬಂದಾಗ ಎಥನಾಲ್ ಸ್ಥಾವರವು ಶೂನ್ಯ ದ್ರವ ವಿಸರ್ಜನೆ ಶೂನ್ಯ ದ್ರವ್ಯ ವಿಸರ್ಜನೆ ಅಂತಕ್ಕಂಥದ್ದು ಸಸ್ಯವಾಗಿದೆ. ಇದು ಬಿಹಾರದ ಎಥನಾಲ್ ಉತ್ಪಾದನೆ ಮತ್ತು ಉತ್ತೇಜನ ನೀತಿ 2021ಕ್ಕೆ ಕೇಂದ್ರವು ಚಾಲನೆ ನೀಡಿದ ನಂತರ ಅಭಿವೃದ್ಧಿಪಡಿಸಿದ ಮೊದಲ ಸ್ಥಾವರ. ಅಥವಾ ಕೇಂದ್ರ ಏನು ಚಾಲನೆ ನೀಡಿತ್ತಲ್ಲ ಆ ಚಾಲನೆ ನಂತರ ಸ್ಥಾಪನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಥಾವರ ಇದಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಶೂನ್ಯ ದ್ರವ ವಿಸರ್ಜನೆ ಜೀರೋ ಲಿಕ್ವಿಡ್ ಡೈಜೆಷನ್ ಅಂದರೆ ಏನು ನೋಡಲಿ. ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್, ಡೈಜೆಷನ್ ಅಲ್ಲ, ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಡಿಸ್ಚಾರ್ಜ್. ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಎಂಬುದು ತ್ಯಾಜ್ಯ ನೀರಿನ ನಿರ್ವಹಣಾ ತಂತ್ರಜ್ಞಾನವಾಗಿದ್ದು ಅದು ದ್ರವ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ ಮತ್ತು ನೀರಿನ ಬಳಕೆಯನ್ನು ದಕ್ಷತೆ ಹೆಚ್ಚಿಸುತ್ತದೆ. ಅರ್ಥ, ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಅಂದರೆ ತ್ಯಾಜ್ಯ ನೀರಿನ ನಿರ್ವಹಣಾ ತಂತ್ರಜ್ಞಾನವಾಗಿದ್ದು ಅದು ದ್ರವ್ಯ ತ್ಯಾಜ್ಯವನ್ನು ಏನು ಮಾಡ್ತದೆ, ತೆಗೆದುಹಾಕ್ತದೆ ಮತ್ತು ನೀರಿನ ಸದ್ಬಳಕೆಯನ್ನು ಹೆಚ್ಚಿಸ್ತದೆ. ಎಥನಾಲ್ ಹೇಗೆ ಉತ್ಪತ್ತಿಯಾಗುತ್ತದೆ? ನಮ್ಮೆಲ್ಲರಿಗೂ ಗೊತ್ತಿದೆ, ಎಥನಾಲ್ ಅನ್ನೋ ಜೀವರಾಶಿಯ ಒಂದು ಹುದುಗುವಿಕೆಯಿಂದ ಪರ್ಮುಟೇಷನ್ನಿಂದ ಸಸ್ಯ ವಸ್ತುಗಳು ಅಥವಾ ಎಥಲೀನ್ ಜಲ ಸಂಚಯನದಂಥ ಪೆಟ್ರೋಕೆಮಿಕಲ್ ಪ್ರಕ್ರಿಯೆಗಳ ಮೂಲಕ ಏನಾಗುತ್ತೆ, ಉತ್ಪಾದನೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸತ್ತಿರ್ತಕ್ಕಂಥ ಜೀವಿಗಳು ಯಾವುದೇ ಒಂದು ಸಸ್ಯ ಆಗಿರ್ಬೋದು, ಆ ಸಸ್ಯದ ಕಾಂಡ ಆಗಿರ್ಬೋದು ಅಥವಾ ಸಸ್ಯದ ಬೇರಾಗಿರ್ಬೋದು, ಇವೆಲ್ಲ ಬಿದ್ದ ತಕ್ಷಣ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಒಂದು ಇದು ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಮುಖಾಂತರ ಫರ್ಮುಟೇಷನ್ ಆಗುವ ಮುಖಾಂತರ ಏನಾಗುತ್ತೆ, ಎಥನಾಲು ಪ್ರೊಡಕ್ಷನ್ ಆಗುತ್ತೆ. ಎಥನಾಲು ವೇಸ್ಟ್ ಏನು ಅಂಗಗಳಿರ್ತಾವಲ್ಲ ಸಸ್ಯದು, ಅದರ ಮುಖಾಂತರ ಪ್ರೊಡಕ್ಷನ್ ಮಾಡಲಾಗುತ್ತೆ. ಇನ್ನು ಬಯೋ ಎಥನಾಲ್ ಎಂದರೇನು? ಇಲ್ಲಿ ಎಥನಾಲ್ ಅಂದರೆ ಗೊತ್ತಾಯಿತು, C2H5OH. ಇನ್ನು ಬಯೋ ಎಥನಾಲ್ ಅಂದರೆ ಜೀವರಾಶಿ ಒಂದು ಸಂಯೋಗದೊಂದಿಗೆ ಜೀವರಾಶಿಯಿಂದ ಉತ್ಪತ್ತಿಯಾಗುವ ಎಥನಾಲನ್ನು ಬಯೋ ಎಥನಾಲ್ ಎಂದು ಕರೆಯುತ್ತೇವೆ. ಕಾರ್ನ್ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇತರ ಸಸ್ಯ ಸಾಮಗ್ರಿಗಳಂಥ ಪಿಸ್ಟ್ ಮತ್ತು ಸಕ್ಕರೆ ಆಧಾರಿತ ಫೀಡ್ ಸ್ಟಾರ್ಗಳಿಂದ ಇದನ್ನು ಉತ್ಪಾದಿಸಲಾಗುತ್ತದೆ ಅಂತಕ್ಕಂಥದ್ದು ಅರ್ಥ ಆಯ್ತಾ. ಕಾರ್ನ್ ಆಗಿರ್ಬೋದು, ಮೆಕ್ಕೆಜೋಳ ಅರ್ಥ ಆಯ್ತಾ, ಇನ್ನು ಕಬ್ಬು ಆಗಿರ್ಬೋದು, ಇನ್ನು ಸಸ್ಯ ಆಧಾರಿತ ಇನ್ನು ಯಾವುದು ಪೀಸ್ಟ್ ಆಗಿರ್ಬೋದು, ಸಕ್ಕರೆ ಮುಂತಾದ ಒಂದು ಆ ಸಸ್ಯದ ಒಂದು ಭಾಗಗಳಿಂದ ಇದನ್ನು ತಯಾರು ಮಾಡಲಾಗುತ್ತೆ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ನಾವು ನೆಕ್ಸ್ಟ್ ನೋಡೋಣ. ನೋಡಿರಿ, ಭಾರತಕ್ಕೆ ಎಥನಾಲ್ ಏಕೆ ಮುಖ್ಯ ಅಂತಕ್ಕಂಥದ್ದು. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆಯನ್ನು ಪೂರೈಸಲು, ಕಚ್ಚಾ ತೈಲ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಆ ಮೂಲಕ ಭಾರತ ಇಂಧನ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿರಿ, ಯಾಕೆ ನಾವು ಎಥನಾಲನ್ನು ಪ್ರೊಡಕ್ಷನ್ ಮಾಡಬೇಕು, ಯಾವಕ್ಕೆ ನಾವು ಬಯೋ ಎಥನಾಲನ್ನು ತಯಾರು ಮಾಡಬೇಕಂದ್ರೆ ದಿಸ್ ಇಸ್ ದ ಮೇನ್ ರೀಸನ್.
ಅಂದರೆ ಇಂಪೋರ್ಟ್ ಏನು ಮಾಡ್ಕೋತೀವಿ ಅದರ ಮೇಲಿನ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋಗೋಸ್ಕರ ಇದರ ಪ್ರಮುಖ ಉದ್ದೇಶ. ಎಥನಾಲ್ ಉತ್ಪಾದನಾ ಘಟಕಗಳ ಮೂಲಕ ಉದ್ಯೋಗ ಸೃಷ್ಟಿಸುವುದು, ಮೇಕ್ ಇನ್ ಇಂಡಿಯಾವನ್ನು ಉತ್ತೇಜಿಸುವುದು ಇನ್ನೊಂದು ಇದರ ಪ್ರಮುಖ ಉದ್ದೇಶ. ಅರ್ಥ ಆಯ್ತಾ? ಇನ್ನು ರೈತರ ಆದಾಯನೂ ಕೂಡ ಇದೇನು ಮಾಡುತ್ತೆ, ಹೆಚ್ಚಳ ಮಾಡುತ್ತೆ. ಹೆಂಗೆ ಹೆಚ್ಚಳ ಆಗುತ್ತಂದರೆ ರೈತರು ಬೆಳೆದಿರ್ತಕ್ಕಂಥ ಈ ಬೆಳೆಗಳು ಏನು ಕಾರ್ನ್ ಯೂಸ್ ಮಾಡ್ತಾರಲ್ಲ, ಆ ಕಾರ್ನ್ ಆಗಿರ್ಬೋದು, ಇನ್ನು ಕಬ್ಬು ಆಗಿರ್ಬೋದು, ಇವುಗಳನ್ನು ಅವರು ಕೂಡ ಪ್ರೊಸೆಸಿಂಗ್ ಮಾಡುವ ಮುಖಾಂತರ ಅಥವಾ ಈ ಒಂದು ಫ್ಯಾಕ್ಟ್ರೀಸ್ಗಳಿಗೆ ಕಳಿಸೋ ಮುಖಾಂತರ ಅಲ್ಲಿ ಏನು ಕಬ್ಬಿನ ಫ್ಯಾಕ್ಟ್ರಿಗಳಿರ್ತಾವಲ್ಲ ಅಲ್ಲಿ ಅವರು ಇದೊಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ಪ್ರೈಸನ್ನು ಫಿಕ್ಸ್ ಮಾಡೋದರಿಂದಾಗಿ ಅವರಿಗೂ ಕೂಡ ಏನಾಗುತ್ತೆ, ಆದಾಯ ಹೆಚ್ಚಳ ಆಗುವ ಚಾನ್ಸ್ ಇದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಒನ್ ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಒನ್ ಲೈನ್ ಅಂದರೆ ಜೋಹಾಲ್ ಎಂಬುದು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದ ವಿಶೇಷ ಸಾಲ ಯೋಜನೆ ಆಗಿದೆ ಅಂದರೆ ಮಹಾರಾಷ್ಟ್ರ. ಭಾರತ ಗ್ರೀನ್ ಹೈಡ್ರೋಜನ್ ಟಾಸ್ಕ್ ಫೋರ್ಸ್ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದ ಮತ್ತು ಯಾವ ದೇಶದೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿದೆ ಅಂದರೆ ಜರ್ಮನಿ. ಇನ್ನು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂದರೆ ಮೇ 4. ದೇಶದಲ್ಲೇ ಪ್ರಥಮ ಬಾರಿಗೆ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ವೆರಿ ಇಂಪಾರ್ಟೆಂಟ್ ಕ್ವಶನು, ಆಲ್ರೆಡಿ ಪ್ರಶ್ನೆ ನಿಮ್ಮ PCL ಕೇಳಿದರೆ, ಜಾರಿಗೊಳಿಸಿರೋ ಮೊದಲ ರಾಜ್ಯ ಯಾವುದಂದರೆ ಕರ್ನಾಟಕ. ಇನ್ನು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ವಿಶ್ವವಿದ್ಯಾಲಯ ಯಾವುದಂದರೆ ಜೈನ್ ವಿಶ್ವವಿದ್ಯಾಲಯ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.